ಬಾಗ್ಲು ತಡ್ತಿದ್ದಾರೆ. ಶ್ರೀಮಂತು, ಶ್ರೀಮಂತು, ನೋಡು, ಅಪ್ಪನೇ ಮದುವೆ ಕ್ಯಾನ್ಸಲ್ ಅಂತ ಹೇಳಕ್ ಬಂದಿದ್ದಾರೆ. ಹಾ, ಲೋ, ಆ ಥರ ಏನೂ ಇರಲ್ಲ ಕಣೋ. ಏನಂತ ನೋಡ್ತೀನಿ ಇರು. ಶ್ರೀಮಂತು, 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 ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲಪ್ಪ. ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ಗೊತ್ತಿತ್ತು. ಸಪ್ತಮಿ ಕಾಣಿಸ್ತಿಲ್ವಾ ಅಂದ್ರೆ ಈ ಮದುವೆ ಕ್ಯಾನ್ಸಲ್ ಆಯ್ತು ಅಂತಾನೆ ಅರ್ಥ. ಅಯ್ಯೋ, ಕಾಣಿಸ್ತಿರೋದು ಸಪ್ತಮಿ ಅಲ್ವೋ, ನಮ್ ಜಾನ್ವಿ. ಜಾನ್ವಿನಾ? ಜಾನ್ವಿಗೇನಾಯ್ತು? ಅದೇ ಗೊತ್ತಿಲ್ಲ ಶ್ರೀಮಂತು, ಎಲ್ಲಿ ಹೋಗಿದ್ದಾಳೋ ಏನೋ, ಎಲ್ಲರಿಗೂ ಟೆನ್ಷನ್ ಆಗ್ತಾ ಇದೆ. ಎಲ್ಲೂ ಹೋಗಿರಲ್ಲ, ಇಲ್ಲೆಲ್ಲ ಇರ್ತಾಳೆ. ಬರಪ್ಪ ನೋಡೋಣ. ಹಾ ಹಾ, ಬಾ. ಬನ್ನಿ. ಏನ್ ಮೇಡಮ್ ಹೇಳ್ತಿರೋದು ನೀವು? ಜಾನ್ವಿ ಕಾಣಿಸ್ತಿಲ್ವಾ? ಹೌದು ಸಪ್ತಮಿ, ನನ್ಗೇನೋ ಜಾನ್ವಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಸ್ತಿದೆ. ಕಿಡ್ನಾಪ್ ಯಾರು ಮೇಡಮ್ ಮಾಡ್ತಾರೆ? ಈ ಮದ್ವೆ ನಿಲ್ಸೋದಿಕ್ಕೋಸ್ಕರ ಎಷ್ಟು ಜನ ಕತ್ತಿ ಮಸೀತಾ ಇದ್ದಾರೆ. ಅವ್ರ ಕೆಲ್ಸನ ಸಾಧಿಸ್ಕೊಳ್ಳೋದಿಕ್ಕೆ ಜಾನ್ವಿನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಅಲ್ಲ ಮೇಡಮ್, ಈ ಮದ್ವೆ ನಿಲ್ಸೋ ಉದ್ದೇಶ ಯಾರಿಗಿರ್ಬೋದು? ಅಂತ ಜನ ಯಾರಿದ್ದಾರೆ ಮೇಡಮ್? ಇನ್ಯಾರು, ಆ ರಾಕ್ಷಸಿ ಇದ್ದಾಳಲ್ಲ, ಮಂಜರಿ. ನನ್ಗ್ಯಾಕೋ ನನ್ನ ಮಗಳು ಮಂಜರಿ ಮೇಲೆ ಅನುಮಾನ ಬರ್ತಾ ಇದೆ ಸಪ್ತಮಿ. ಜಾನ್ವಿ, 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 ರೀ, ಹಾ, ಒಂದ್ ನಿಮಿಷ ಬನ್ನಿ. ಅಪ್ಪ ನಡ್ರಿ. ಸಪ್ತಮಿ ಅವರೇ, ಜಾನ್ವಿ ಕಾಣಿಸ್ತಿಲ್ಲ. ಸಪ್ತಮಿ ಅವರೇ, ನಂಗೆ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ರೀ, ಜಾನ್ವಿಗೆ ಏನೂ ಆಗಿರಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಸ್ವಾಮಿ, ಜಾನ್ವಿ ವಿಷಯ ಬರ್ತಿದ್ದಂಗೆ ಸಪ್ತಮಿ ಎಲ್ಲ ವಿಷಯನೂ ಮರ್ತಿ ನನ್ನ ಜೊತೆ ಮಾತಾಡ್ತಾಳಲ್ವಾ? ಇರ್ಬೋದು ಕಣೋ. ಹಾಂ. ಸ್ವಾಮಿಯವರೇ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಮಂಜರಿನ ಈಗಲೇ ಇಲ್ಲಿ ಕರ್ಕೊಂಡು ಬರ್ತೀರಾ? ಜಾನ್ವಿನ ಕಿಡ್ನಾಪ್ ಮಾಡಿರೋ ಬೇರೆ ಯಾರು ಅಲ್ಲ, ಮಂಜರಿ ಅಂತ ಮಂದಾರ ಮೇಡಮ್ ಅನುಮಾನ ಪಡ್ತಿದ್ದಾರೆ. ಮೇಡಮ್ ಹೇಳಿದ್ಮೇಲೆ ನಂಗೆ ಯಾಕೋ ಮಂಜರಿ ಮೇಲೆ ತುಂಬಾ ಡೌಟ್ ಬರ್ತಿದೆ. ಅವಳಿಗೆ ಎಷ್ಟು ಕೊಬ್ಬಿದ್ರೆ ಜಾನ್ವಿನ ಕಿಡ್ನಾಪ್ ಮಾಡ್ತಾಳೆ? ನಮ್ಮ ಮದುವೆ ಹಾಳು ಮಾಡ್ಬೇಕಂತಾನೆ ಈ ಥರ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ನಾನು ಈಗಲೇ ಹೋಗಿ ಸರಿಯಾಗಿ ಉಗ್ದು ಜಾನ್ವಿನ ಬಿಡಿಸ್ಕೊಂಡ್ಬರ್ತೀನಿ. ರೀ, ಒಂದ್ ನಿಮಿಷ. ಸಪ್ತಮಿ ಅವರೇ, ನನ್ನ ತಡಿಬೇಡಿ. ನಾನ್ ನಿಮ್ನ ತಡಿತಾ ಇಲ್ಲ, ಆದ್ರೆ ನಾನು ಮಾತಾಡೋದನ್ನ ಕೇಳಿ. ಲೋ ಮಗ, ಸುಮ್ಮನೆ ಬಾರೋ. ಬಿಡು ಸ್ವಾಮಿ, ನನಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ? ರೀ, ನನಗೂ ನಿಮ್ಮಷ್ಟೇ ಕೋಪ ಬರ್ತಿದೆ, ಆದ್ರೆ ನಾನು ತಾಳ್ಮೆಯಿಂದ ಇದ್ದೀನಿ. ಮೊದಲು ಮಂಜರಿನ ವಿಚಾರಿಸೋಣ. ಜಾನ್ವಿನ ಅವಳೇ ಬಚ್ಚಿಟ್ಟಿದ್ರೆ ಆಮೇಲೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಲ್ವಾ? ವಿಚಾರಿಸ್ಕೊಂಡು ಕೂರಕ್ಕಾಗುತ್ತಾ? ನೀವೇ ಹೇಳಿ. ಈಗ ನಾವು ಹೋಗಿ ಅವಳ ಹತ್ರ ಗಲಾಟೆ ಮಾಡ್ತೀವಿ ಅಂತ ಮಂಜರಿಗೆ ಚೆನ್ನಾಗಿ ಗೊತ್ತು. ಮಂಜರಿ ಕೂಡ ಅದಕ್ಕೆ ಕಾಯ್ತಿರ್ತಾಳೆ. ನಾವು ಜಗಳ ಮಾಡಿದಾಗ ಈ ವಿಷಯನ ದೊಡ್ಡದು ಮಾಡಿ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಸೋಣ ಅಂತ ಅವಳು ಪ್ಲಾನ್ ಮಾಡ್ತಿರ್ತಾಳೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅಲ್ಲ ಸಪ್ತಮಿ ಅವರೇ, ಏನು ಹೇಳ್ತಿದ್ದೀರಾ ನೀವು? ಅವಳು ನನ್ನ ತಂಗಿ ಜಾನ್ವಿನ್ ಬಚ್ಚಿಟ್ಟಿದ್ದಾಳೆ. ರೀ, ಅದಕ್ಕೆ ನಾನು ಹೇಳ್ತಿರೋದು, ಈ ವಿಷಯನ ನಾವು ಜೋಪಾನವಾಗಿ ಹ್ಯಾಂಡಲ್ ಮಾಡಬೇಕು. ಈ ವಿಷಯ ನಮಗ್ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು. ಒಂದು ವೇಳೆ ಮಂಜರಿ ಜಾನ್ವಿನ ಕಿಡ್ನಾಪ್ ಮಾಡಿ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾದ್ರೆ ನಮ್ಮನೆ ಹೆಣ್ಮಗಳು ಮರ್ಯಾದೆನ ನಾವೇ ಕಳ್ದಂಗಾಗತ್ತೆ. ಮಂಜರಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಜಾನ್ವಿ ಬಗ್ಗೆ ಹೇಳ್ತಾ ಇರೋದು. ಸರಿ, ಆಯ್ತು. ಸುಮ್ಮಿ ಹೋಗು, ನೀನೀಗ್ಲೇ ಕರ್ಕೊಂಡು ಬಾ. ಹೋಗು. ಬೇಡ ಶ್ರೀಮಂತು, ಮಂಜರಿನ ಮಂದಾರನೇ ಕರ್ಕೊಂಡು ಬರ್ಲಿ. ಮಂದಾರ,
ನೀನೆ ಹೋಗಮ್ಮ. ಸರಿ ಬಾವಾ. ತತ್ತೆರಿಗೆ